ನೇರಳೆ ಇದರ ಈ ಅಂಶ ಇದ್ದದ್ದು ಮೆಡಿಸಿನ್ಸ್ ಗಳನ್ನು ನಾವು ಕೊಟ್ಟು ಶುಗರ್ ಕಂಟ್ರೋಲ್ ಮಾಡಿ ಇದರೊಟ್ಟಿಗೆ ಪತ್ತೆ ಒಟ್ಟಿಗೆ ಶೋಧನ ಚಿಕಿತ್ಸೆ ಅಂತ ನಾವು ಮಾಡ್ತೀವಿ. ದೇಹದಲ್ಲಿ ಶೋಧನ ಶುದ್ಧೀಕರಣ ವೆರಿ ಇಂಪಾರ್ಟೆಂಟ್. ಈ ಪಂಚಕರ್ಮ ಅಂತ ನಾವೇನ್ ಹೇಳ್ತೀವಿ, ಈ ಪಂಚಕರ್ಮದಲ್ಲಿ ಈ ವಮನ ಆಗಲಿ, ವಿರೇಚನ, ಸೊ ವಾಂತಿ ಮಾಡಿಸುವಂತದ್ದಾಗ್ಲಿ, ಭೇದಿ ಮಾಡಿಸುವಂತದ್ದಾಗ್ಲಿ, ಸೊ ಬೇರೆ ಬೇರೆ ನಾವು ಟ್ರೀಟ್ಮೆಂಟ್ ಗಳನ್ನ ಹೇಳ್ತೀವಿ ಪೇಷಂಟ್ ಗಳಿಗೆ. ಹಾಗೂ ಶುಗರ್ಗೆ ಮೇನ್ ಅಂಶಗಳಲ್ಲಿ ಈಗ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ 20 ಬಗೆಗಳಲ್ಲಿ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಕಫಜ, ವಾತಜ ಮತ್ತೆ ಪಿತ್ತಜ. ಸೊ ವಾತಜದಲ್ಲಿ 4, ಪಿತ್ತಜದಲ್ಲಿ 6 ಟೈಪ್ಸ್ ಆಫ್ ಮಧುಮೇಹ ಮತ್ತೆ ಪ್ರಮೇಹ, ಮತ್ತೆ ಕಫದಲ್ಲಿ 6, 4. ಸೊ 10 ಟೈಪ್ ಕಫಜ, 6 ಟೈಪ್ ಪಿತ್ತಜ ಮತ್ತೆ 4 ಟೈಪ್ ವಾತಜ. ಸೊ ಟೋಟಲ್ 20 ಟೈಪ್ಸ್ ಆಫ್ ಪ್ರಮೇಹಗಳು ಬೇರೆ ಬೇರೆ ದೋಷಗಳಿಂದ ಬರುವಂತದ್ದು ಇದೆ. ಸೊ ಈ ಯಾವ ಮಧುಮೇಹ ಯಾವ ದೋಷದಿಂದ ಬಂದಿದೆ ಅದರ ಮುಖಾಂತರ ಹಾಗೂ ಅದರ ಅನುಸರಣವಾಗಿ ನಾವು ಚಿಕಿತ್ಸೆಯನ್ನ ಹಾಗೂ ಪತ್ತೆಯನ್ನು ಹೇಳ್ತೀವಿ. ಕಫದಿಂದನೇ ಬಂದಿದೆ ಅಂತ ಹೇಳಿದ್ರೆ ಕಫಜ ಚಿಕಿತ್ಸೆ, ಕಫಹರ ಚಿಕಿತ್ಸೆ. ಪಿತ್ತದಿಂದ ಬಂದರೆ ಪಿತ್ತಹರ ಚಿಕಿತ್ಸೆ, ವಾತದಿಂದ ಬಂದರೆ ವಾತಹರ ಚಿಕಿತ್ಸೆ ನಾವು ಮಾಡ್ತೀವಿ. ಅದಕ್ಕೆ ಪಥ್ಯದ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಯಾವ ರೀತಿಯಾಗಿ ಬೇರೆ ಬೇರೆ ಪಥ್ಯಗಳಿರುತ್ತೆ? ಈಗ ವಾತದ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡಬೇಕಾದ್ರೆ ವಾತದಿಂದ ಆದ್ರೆ ನಾವು ನಾರ್ಮಲಿ ವಾತಹರ ಚಿಕಿತ್ಸೆ ಅಂತ ಹೇಳ್ತೀವಿ. ಹುರುಳಿ ಕಾಳು, ಕುಲತ್ತ ಅಂತ ಏನ್ ಹೇಳ್ತೀವಿ, ಇದನ್ನ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತೀವಿ. ಸೊ ಪಿತ್ತದಿಂದ ಬರುವಂತದ್ದೇನಾದ್ರೆ ಸೊ ಪಿತ್ತಹರ ಚಿಕಿತ್ಸೆ ಅಂತ ನಾವೇನ್ ಹೇಳ್ತೀವಿ. ಮೆಂತೆ, ಸೊ ಇದು ಒಂದು ಪಿತ್ತಹರ ದ್ರವ್ಯ. ಕಫದಿಂದ ಬರಬೇಕಾದ್ರೆ ಜಂಬು, ನೇರಳೆ, ಆಮಲಕಿ, ಸೊ ಇದನ್ನೆಲ್ಲ ಕಫಹರ. ನಿಮ್ಗೆ ನಾರ್ಮಲಿ ತ್ರಿದೋಷಹರ, ಅಲ್ಲ 3 ದೋಷಗಳನ್ನು ಕಂಟ್ರೋಲ್ ಮಾಡಿ ಇಡುವಂತದ್ದು ಪಥ್ಯಗಳನ್ನು ನಾವು ನಾರ್ಮಲಿ ಹೇಳ್ತೀವಿ. ಅದರೊಟ್ಟಿಗೆ ಸೊಪ್ಪು ಸೇವನೆ ಯಾಕಂದ್ರೆ ಅದರಲ್ಲಿ ಫೈಬರ್ ಅಂಶಗಳು ಜಾಸ್ತಿ ಇರ್ತದೆ. ಇದು ನಿಮ್ಗೆ ಕರಳಲ್ಲಿ ಮಲವನ್ನ ತಡೆಯುವುದಿಲ್ಲ, ಅದನ್ನು ಬೇಗ ಕ್ಲೀನ್ ಆಗಿ ಬಿಡ್ತದೆ. ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಕರಳಲ್ಲಿ ಮೇನ್ ಇಂಪಾರ್ಟೆಂಟ್ ವಿಟಮಿನ್ B12 ಅಂತ ಏನಿರ್ತದೆ, ಹಾಗೂ ನಾರ್ಮಲಿ ಎಲ್ಲ ವಿಟಮಿನ್ಸ್ ಪ್ರೋಟೀನ್ಸ್ ಗಳು ಅಬ್ಸಾರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ಕರಳಲ್ಲಿ. ಯಾವಾಗ ಈ ಮಲಬದ್ಧತೆ ಸ್ಟಾರ್ಟ್ ಆಗ್ತದೆ, ಅಬ್ಸಾರ್ಪ್ಷನ್ ಕಮ್ಮಿ ಆಗ್ತದೆ, ಅಂದ್ರೆ ಹೀರ್ಕೊಳ್ಳೋದು, ಸತ್ವ ಹೀರ್ಕೊಳ್ಳೋದು ಕಮ್ಮಿ ಆಗ್ತದೆ. ಕಮ್ಮಿ ಆದಾಗ ಶುಗರ್ ನಾರ್ಮಲಿ ಬಾಡಿಯಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಸೊ ಅದನ್ನು ಕಮ್ಮಿ ಮಾಡುವಂತದಕ್ಕೋಸ್ಕರ ನಾವು ಈ ಸೊಪ್ಪುಗಳನ್ನು ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತೀವಿ. ಅದರಲ್ಲಿ ಮೇನ್ ಆಗಿ ಮೆಂತೆ, ಪಾಲಕ್, ಯಾವುದೇ ನಾರ್ಮಲಿ ಸಿಗುವಂತ ಸೊಪ್ಪುಗಳು ಮಾರ್ಕೆಟ್ ಅಲ್ಲಿ, ಅದು ಸಬ್ಬಸ್ಗಿ ಸೊಪ್ಪು ಆಗಲಿ, ಇದೆಲ್ಲ ಬಾರಿ ಒಳ್ಳೇದು. ಈ ಸಬ್ಬಸ್ಗಿ ಸೊಪ್ಪು ಪಿತ್ತನ ಕಂಟ್ರೋಲ್ ಮಾಡ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ಯಾವಾಗಲೂ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಫೈಬರ್ ಅಂಶ ಜಾಸ್ತಿ ಆದಾಗ ಮಲಬದ್ಧತೆ ಆಗುದಿಲ್ಲ. ಮಲಬದ್ಧತೆ ಆಗದೇ ಇದ್ದ ಕಾರಣದಲ್ಲಿ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೊಳ್ಬಹುದು ಆಹಾರ ಮುಖಾಂತರವಾಗಿ. ಈಗ ನಾವು ಆಯುರ್ವೇದದ ಚಿಕಿತ್ಸೆಗಳಲ್ಲಿ ಒಂದನ್ನ ನೋಡೋದಾದ್ರೆ ಪಂಚಕರ್ಮ ಅನ್ನುವಂಥದ್ದು, ಇದನ್ನ ಡಯಾಬಿಟಿಸ್ಗೆ ಏನಾದ್ರೂ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ ಹೇಗೆ? ಅದೇ ಈಗ ಬೇರೆ ಬೇರೆ ವಿಂಗಡಣೆ ಮಾಡುವಾಗ ವಾತಜ, ಪಿತ್ತಜ, ಕಫದ ಅಂತ ಹೇಳ್ತೀವಿ. ಈಗ ವಾತ ಅಂತೇಳಿ ಬಂದಾಗ ವಾತದಿಂದ ಮೇನ್ ವಾತ ದೋಷ ಅದಕ್ಕೆ ಕಾರಣವಾಗಿದೆ ಮಧುಮೇಹಕ್ಕೆ ಅಂತ ಹೇಳಿದಾಗ ನಾವು ಈ ಬಸ್ತಿ ಅನ್ನು ಕೊಡ್ತೀವಿ. ಬಸ್ತಿ ಅಂದ್ರೆ ಗುದ ಮುಖಾಂತರವಾಗಿ ಮೆಡಿಸಿನ್ಸ್ ಅನ್ನು ಕೊಟ್ಟು ವಾತವನ್ನು ಕಂಟ್ರೋಲ್ ಮಾಡೋದು ಹಾಗೂ ಶುಗರ್ ಅನ್ನು ಕಂಟ್ರೋಲ್ ಮಾಡೋದು, ಅದು ಒಂದು. ನೆಕ್ಸ್ಟ್ ಪಿತ್ತ ಬಂದಾಗ ನಾವು ವಿರೇಚನ, ಬೇದಿ ಮಾಡಿಸಿ ಬಾಡಿಯಲ್ಲಿ ಇದ್ದ ಯಾವುದು ಈ ಟಾಕ್ಸಿನ್ಸ್ ಗಳು ಏನು ವಿಷಾಂಶಗಳು ಏನಿರ್ತದೆ, ಯಾವುದು ಈ ಶುಗರ್ ಬರ್ಲಿಕ್ಕೆ ಕಾರಣವನ್ನು ಅದನ್ನ ನಾವು ವಿರೇಚನ ಮುಖಾಂತರವಾಗಿ ಅದನ್ನ ತೆಗಿತೀವಿ. ನೆಕ್ಸ್ಟ್ 3ನೇದು ಕಫಜ. ಯಾಕಂದ್ರೆ ಮೆಜಾರಿಟಿ ಆಫ್ ಬರುದು ಕಫದಿಂದ. ಕಫ ಅಂದ್ರೆ ನಮ್ಮ ಬಾಡಿಯಲ್ಲಿ ಈ ಒಂದು ಮಲ, ಅದು ನಮ್ಗೆ ಬೊಜ್ಜುತನ. ಈಗ ನಮ್ಗೆ ದೇಹದಲ್ಲಿ ಈಗ ಜಾಸ್ತಿ ಆಯಾಸ ಏನೇ ಇದ್ರೂ ನಮ್ದು ನೀರಿನ ಅಂಶಗಳು ಜಾಸ್ತಿ ಆಗುದು. ಸೊ ನೀರಿನ ಅಂಶಗಳು ಜಾಸ್ತಿ ಆದ್ರೆ ಕಫ ಮೇನ್ ಕಾರಣ ಆಗುದು. ಕಫದಿಂದ ಬರುದು ಒಂದು 10 ಕಾಯಿಲೆಗಳು ಇದೆ ಮಧುಮೇಹಕ್ಕೆ. ಸೊ ಅದಕ್ಕೆ ಮೇನ್ ವಮನ ಮುಖಾಂತರವಾಗಿ ಅದನ್ನ, ವಮನ ಅಂದ್ರೆ ವಾಮಿಟ್ ಮಾಡಿಸುದು. ಸೊ ವಾಂತಿ ಮಾಡಿಸಿ ಅದನ್ನ ಕಂಟ್ರೋಲ್ಗೆ ತರಿಸ್ತೀವಿ, ಕಫನ ಕಂಟ್ರೋಲ್ಗೆ ತರಿಸಿ ಅದರ ನಂತರ ಮಧುಮೇಹಕ್ಕೆ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಸೊ ಈ 3 ದೋಷಕ್ಕೆ ಕಂಟ್ರೋಲ್ ಮಾಡಿದಾಗ ನಾರ್ಮಲಿ ಆಗಿ ನಿಮ್ಗೆ ಮಧುಮೇಹ ತನ್ನಷ್ಟಕ್ಕೆ ಕಂಟ್ರೋಲ್ಗೆ ಬರ್ತದೆ. ಕಂಟ್ರೋಲ್ಗೆ ಬಂದ ಮೇಲೆ ಆಹಾರ, ಔಷಧ, ಇದು ಒಟ್ಟಿಗೆ ಕ್ರಮಾಂತರವಾಗಿ ಕೊಟ್ಟಾಗ ನಿಮ್ಗೆ ಶುಗರ್ ಅನ್ನು ಕಂಟ್ರೋಲ್ಗೆ ತರಬಹುದು. ಒಂದ್ಸಲ ಚಿಕಿತ್ಸೆ ಮೂಲಕ ಇದು ನಿಯಂತ್ರಣಕ್ಕೆ ಬಂದ ನಂತರ ಅವರ ಜೀವನ ಶೈಲಿ ಯಾವ ತರ ಇರಬೇಕಾಗುತ್ತೆ ಡಾಕ್ಟರ್? ಮೊದಲನೇದಾಗಿ ನಾವು ಸ್ಟ್ರೆಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಮಾನಸಿಕ ಒತ್ತಡ ಫಸ್ಟ್ ಪೇಷಂಟ್ ಕಂಟ್ರೋಲ್ ಮಾಡ್ಕೊಳ್ಬೇಕು. ಮಧುಮೇಹಕ್ಕೆ ವೆರಿ ಇಂಪಾರ್ಟೆಂಟ್ ಇರೋದು ಸ್ಟ್ರೆಸ್. ಮಾನಸಿಕ ಒತ್ತಡ ಜಾಸ್ತಿ ಇದ್ದರೆ ಹಾರ್ಮೋನ್ಸ್ ಗಳು ರಿಲೀಸ್ ಆಗೋದಿಲ್ಲ ದೇಹದಲ್ಲಿ. ಈ ಹಾರ್ಮೋನ್ಸ್ ಗಳು ರಿಲೀಸ್ ಆದಾಗ ನಾವು ಏನೇ ಊಟ ಮಾಡಿ, ನಾವು ಏನೇ ಪೌಷ್ಟಿಕಾಂಶ ತಗೊಂಡ್ರು ಸಹ ಅದು ನಮ್ಮ ದೇಹದಲ್ಲಿ ಹೀರ್ಕೊಳ್ಳೋದಿಲ್ಲ. ಆಗ ಮೊದಲನೇದಾಗಿ ಮಾನಸಿಕ ಒತ್ತಡವನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಸ್ಟ್ರೆಸ್ ಕಂಟ್ರೋಲ್, ನಿದ್ದೆ ಬಹಳ ಇಂಪಾರ್ಟೆಂಟ್. 6 ರಿಂದ 8 ತಾಸುಗಳು ನಿದ್ದೆ ಬಹಳ ಇಂಪಾರ್ಟೆಂಟ್. ನಿದ್ದೆ ಮಾಡಿದಾಗ ಏನಾಗ್ತದೆ, ಬಾಡಿಯಲ್ಲಿ ಹಾರ್ಮೋನ್ಸ್ ಗಳು ಒಳ್ಳೆ ರಿಲೀಸ್ ಆಗಿ ಈ ಶುಗರ್, ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಆಗ ನಮಗೆ ಮೊದಲನೇದಾಗಿ ನಾವು ಜೀವನ ಶೈಲಿಯಲ್ಲಿ ಹೇಳಬೇಕಂತ ಪೇಷಂಟ್ಗೆ ಅಂತ ಹೇಳಿದ್ರೆ ಮಾನಸಿಕ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ, ಆದಷ್ಟು ಟೆನ್ಷನ್ ಅನ್ನು ಕಮ್ಮಿ ಮಾಡ್ಕೊಳ್ಬೇಕು. 2ನೇದು ನಿದ್ದೆ ಚೆನ್ನಾಗಿ ಆಗಬೇಕು. ಟೈಮ್ ಅಲ್ಲಿ ಊಟ ಮಾಡ್ಕೊಳ್ಬೇಕು. ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಬೆಳಿಗ್ಗೆ 9 ಗಂಟೆಗೆ ಸೇವನೆ ಮಾಡಿದ್ದು ಊಟ ಮಧ್ಯಾಹ್ನ 1 ಗಂಟೆಗೆ ಅಲ್ಲ, ಮಧ್ಯದಲ್ಲಿ ಪ್ರತಿ 2 ಗಂಟೆಗೆ ಒಂದ್ಸತಿ ಯಾವ್ದಾದ್ರೂ ಒಂದು ದ್ರವ ಅಂಶದಲ್ಲಿ ನೀರಾಗ್ಲಿ, ಮಜ್ಜಿಗೆ ಆಗ್ಲಿ, ಇದನ್ನ ನಾವು ಆಗಾಗ ಪೇಷಂಟ್ ಗಳಿಗೆ ಹೇಳ್ತಾ ಇರ್ತೀವಿ. ಅಂದ್ರೆ ಆಗಾಗ ಏನಾದ್ರೂ
ತಗೊಳ್ತಾ ಇರಬೇಕು. ಹೊಟ್ಟೆಯಲ್ಲಿ ಬಹಳ ರಸಗಳಿದೆ. ಸೊ ಈ ರಸಗಳು ಜಾಸ್ತಿ ಆಗಬಾರ್ದು, ಅದು ಕಂಟ್ರೋಲ್ಗೆ ಇರಬೇಕಂತ ಹೇಳಿದ್ರೆ ಟೈಮ್ ಟು ಟೈಮ್ ನಾವು ಊಟವನ್ನು ತಗೊಳ್ಬೇಕಾಗ್ತದೆ. ಹಾಗಾಗಿ ನಾವು ಆ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು. ದೇಹಕ್ಕೆ ವ್ಯಾಯಾಮ ಕೊಡಬೇಕು, ನಿದ್ದೆ ಕೊಡಬೇಕು, ಆಹಾರ ಕೊಡಬೇಕು. ಆ ಒಂದು ಪ್ರಮಾಣವನ್ನು ಅಂದ್ರೆ ಎಷ್ಟು ನಿದ್ದೆ ಬೇಕು, ಎಷ್ಟು ವ್ಯಾಯಾಮ ಬೇಕು, ಅಥವಾ ಎಷ್ಟು ಆಹಾರ ಬೇಕು, ಇದನ್ನ ಹೇಗೆ ನಿರ್ಧರಿಸೋದು ಡಾಕ್ಟ್ರೆ? ದೇಹದಲ್ಲಿ ಶುಗರ್ ಬಂದಾಗ ನಾವು ಪ್ರೋಟೀನ್ ಅಂಶಗಳನ್ನು ಜಾಸ್ತಿ ತಗೊಳ್ಬೇಕಾಗ್ತದೆ. ಸೊ ಎಷ್ಟು ಗ್ರಾಮ್? ಒಂದು 40 ಗ್ರಾಮ್ ಪ್ರೋಟೀನ್ ಡೈಲಿ ಬೇಕೇ ಬೇಕು. ಈ ಪ್ರೋಟೀನ್ ಬೇರೆ ಬೇರೆ ಸತ್ವಗಳಲ್ಲಿ ನಮ್ಗೆ ಸಿಗ್ತದೆ ದೇಹದಲ್ಲಿ. ನಾರ್ಮಲಿ ಡಯಾಬಿಟಿಸ್ ಗಳಿಗೆ ಈ ಪ್ರೋಟೀನ್ ಅಂಶ ನಾರ್ಮಲಿ ಈ ನಾನ್ ವೆಜ್ ಗಳಲ್ಲಿ ಜಾಸ್ತಿ ಇರೋದು. ಸೊ ಈಗ ಪೇಷಂಟ್ ಗಳು ಕೇಳ್ತಾರೆ, ನಾವು ನಾನ್ ವೆಜ್ ಗಳನ್ನು ಜಾಸ್ತಿ ತಿನ್ಬಹುದಾ ಅಂತೇಳಿ. ಇಲ್ಲ, ಅದು ಕ್ರಮೇಣ ಪ್ರಮಾಣದಲ್ಲಿ ನಾವು ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಡಯಾಬಿಟಿಸ್ ಅಲ್ಲಿ ಏನ್ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರೆ, ಕಾರ್ಬೋಹೈಡ್ರೇಟ್ಸ್ ನಾವೇನ್ ಹೇಳ್ತೀವಿ, ಶುಗರ್ ಜಾಸ್ತಿ ಆಗುವಂತದ್ದು ಕಾರ್ಬೋಹೈಡ್ರೇಟ್, ಇದನ್ನ ಕಂಟ್ರೋಲ್ ಮಾಡಬೇಕಾಗ್ತದೆ. ಹಾಗಾಗಿ ಪೇಷಂಟ್ ಗಳು ಏನ್ ತಗೊಳ್ಬೇಕು, ಪೇಷಂಟ್ ಗಳು ನಾರ್ಮಲಿ ಆಗಿ ಈ ಪ್ರೋಟೀನ್ ಜಾಸ್ತಿ ಇದ್ದ ಅಂಶಗಳನ್ನು ತಗೊಳ್ಬೇಕಾಗ್ತದೆ. ಪ್ರೋಟೀನ್ ಎಷ್ಟು? ಒಂದು 40 ಗ್ರಾಮ್ಸ್ ಡೈಲಿ ಪ್ರೋಟೀನ್ ಅನ್ನು ತಗೊಳ್ಬೇಕಾಗ್ತದೆ ಅವರು. ಅದರಲ್ಲಿ ಯಾವುದು? ಸೊಪ್ಪುಗಳಲ್ಲಿ ಇರ್ತದೆ, ಮೊಟ್ಟೆಯಲ್ಲಿ ಇರ್ತದೆ, ಹಾಲಲ್ಲಿ ಇರ್ತದೆ, ಮೀನಲ್ಲಿ ಇರ್ತದೆ. ಸೊ ಇದರಲ್ಲಿ ಈ ಅಂಶಗಳನ್ನ ಸ್ವಲ್ಪ ಕಂಟ್ರೋಲ್, ಅಂದ್ರೆ ತುಂಬಾ ತಿನ್ಲಿಕ್ಕಿಲ್ಲ, ಸಾಧಾರಣವಾಗಿ ನಿಮ್ಗೆ ಮನುಷ್ಯನಿಗೆ ಎಷ್ಟು ಬೇಕು ಒಂದು 40 ಗ್ರಾಮ್ ಪ್ರೋಟೀನ್, ಒಂದು 20 ಗ್ರಾಮ್ ವಿಟಮಿನ್ಸ್ಗಳು. ಸೊ ಹಾಗಾಗಿ ನಾವು ಅದನ್ನ ಕಂಟ್ರೋಲ್ ಮುಖಾಂತರವಾಗಿ ನಾವು ಸೇವಿಸಬೇಕಾಗ್ತದೆ. ಇದು ಇದರಲ್ಲಿ ನಿದ್ದೆ ಅಟ್ಲೀಸ್ಟ್ ಒಂದು 6 ರಿಂದ 8 ಗಂಟೆ ತೀವ್ರ ಗಾಢ ನಿದ್ರೆ ಅಂತ ಹೇಳ್ತೀವಿ. ಗಾಢ ನಿದ್ರೆ ಇರಬೇಕು ಪೇಷಂಟ್ ಗಳಿಗೆ. ಮಧ್ಯಾಹ್ನ ನಿದ್ದೆ ಮಾಡಬಾರ್ದು. ಈ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ನಿಮ್ಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ನಾರ್ಮಲ್ ದೇಹದ ಪ್ರೊಸೆಸ್ ಆಗೋದು ಬೆಳಿಗ್ಗೆ ನಾವು ಎದ್ದ ಮೇಲೆ ರಾತ್ರಿ ಮಲಗುವ ತನಕ. ಸೊ ನಾರ್ಮಲ್ ಎಲ್ಲ ಅಂಗಗಳು ಕೆಲಸ ಮಾಡ್ತಾ ಇರ್ತದೆ. ನೀವು ಮಧ್ಯಾಹ್ನ ಮಲಗಿದಲ್ಲಿ ಏನಾಗ್ತದೆ ಅಂತ ಅಲ್ಲಿ ಬ್ರೇಕ್ ಡೌನ್ ಆಗ್ತದೆ. ಬ್ರೇಕ್ ಡೌನ್ ಆದಾಗ ನಿಮ್ಗೆ ಪುನಃ ದೇಹದ್ದು ನಾರ್ಮಲ್ ಆಕ್ಟಿವಿಟೀಸ್ ಗಳಲ್ಲಿ ವ್ಯತ್ಯಾಸ ಕಂಡುಬರ್ತದೆ. ಸೊ ಇದು ನಾರ್ಮಲಿ ಮಧ್ಯಾಹ್ನ ದಿವಾ ಸ್ವಪ್ನ, ಮಧ್ಯಾಹ್ನ ಮಲಗಬಾರದು. ಮಲಗುದು ರಾತ್ರಿ ಟೈಮ್ ಒಂದು 10 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 6 ಗಂಟೆಗೆ ಏಳಬೇಕು. ಸೊ ಒಂದು 8 ಗಂಟೆ ಒಳ್ಳೆ ಗಾರ್ಡನ್ ಇದ್ರೆ ಒಂದು, ಮತ್ತೆ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಆಹಾರ ಸೇವನೆ ಟೈಮಲ್ಲಿ ಆಗೋದು, ಮತ್ತೆ ನಿಮ್ಗೆ ಪೌಷ್ಟಿಕಾಂಶ ಈ ಪ್ರೋಟೀನ್ಗಳು ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಡಯಾಬಿಟಿಸ್ ಪೇಷಂಟ್ಸ್ ಗಳಿಗೆ. ಇದನ್ನು ನೀವು ಕ್ರಮೇಣವಾಗಿ ನಿಮ್ಮ ಜೀವನ ಶೈಲಿ, ಈ ಲೈಫ್ ಸ್ಟೈಲ್ ಅನ್ನು ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡ್ತಾ ಹೋದ್ರೆ ನೀವು ನಿಮ್ಮ ಶುಗರ್ ಕಂಟ್ರೋಲ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು. ಯಾವಾಗ ನಿಮ್ಮ ದೇಹ 6 ತಿಂಗಳು 1 ವರ್ಷ ಈ ಜೀವನ ಶೈಲಿಯಲ್ಲಿ ನೀವು ಕಂಟ್ರೋಲ್ ಮಾಡ್ತೀರಿ, ಆಗ ನಾರ್ಮಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಇನ್ಸುಲಿನ್, ಈ ನಾವೇನು ಮೇದೋರಂಜಕ ಏನ್ ಹೇಳ್ತೀವಿ, ಪ್ಯಾಂಕ್ರಿಯಾಸ್ ಏನ್ ಹೇಳ್ತೀವಿ, ಇದು ನಾರ್ಮಲ್ ಇನ್ಸುಲಿನ್ ಪ್ರೊಡಕ್ಷನ್ ಮಾಡಿದಾಗ ಮುಂದೆ ಇನ್ನೊಂದು 10-20 ವರ್ಷ ಮುಂದೆ ನಾವು ಈ ಡಯಾಬಿಟಿಸ್ ಅನ್ನು ಮದ್ದಿಲ್ಲದೆ, ಮೆಡಿಸಿನ್ ಇಲ್ಲದೆ ನಮ್ಮ ನಾರ್ಮಲ್ ಜೀವನ ಶೈಲಿಯಲ್ಲಿ ಮಾಡಬಹುದು. ಇದರಲ್ಲಿ ವ್ಯಾಯಾಮ ಬಾರಿ ಇಂಪಾರ್ಟೆಂಟ್. ತಿನ್ನುವುದು, ಮಲಗುವುದು, ಇದು ಮೇನ್ ಕಾರಣ ನಮ್ಮ ಡಯಾಬಿಟಿಸ್ಗೆ. ಹಾಗಾಗಿ ಮಿನಿಮಮ್ 100 ಹೆಜ್ಜೆ 100 ಸ್ಟೆಪ್ಸ್ ವಾಕ್ ಮಾಡಲೇಬೇಕು ಊಟ ಮಾಡಿದ ನಂತರ. ಇದು ಸಿಂಪಲ್ ವ್ಯಾಯಾಮ. ಬಾಕಿದು ನಾರ್ಮಲ್ ಜನರು ವ್ಯಾಯಾಮ ಮಾಡೋದನ್ನು ವಾಕಿಂಗ್ ಆಗಲಿ, ರನ್ನಿಂಗ್ ಆಗಲಿ, ಆದಷ್ಟು ರೆಗ್ಯುಲರ್ ಆಕ್ಟಿವಿಟೀಸ್ ಅನ್ನು ಮೇಂಟೈನ್ ಮಾಡ್ತಾ ಇರಬೇಕಾಗ್ತದೆ. ಆಕ್ಟಿವಿಟೀಸ್ ಮಾಡಿದಾಗ ಜೀರ್ಣಶಕ್ತಿ ಚೆನ್ನಾಗಾಗ್ತದೆ ದೇಹದಲ್ಲಿ. ಅದು ಬಹಳ ಇಂಪಾರ್ಟೆಂಟ್. ಜನರು ಏನ್ ಅನ್ಕೋತಾರೆ, ಈಗ ಸಕ್ಕರೆಯನ್ನ ತಿನ್ನೋದ್ರಿಂದ ಶುಗರಿಗೆ ಒಳ್ಳೇದಲ್ಲ ಅನ್ನುವಂಥದ್ದು. ಹಾಗೆ ಕೆಲವರು ಹೇಳ್ತಾರೆ ಬೆಲ್ಲ ಒಳ್ಳೇದು ಅಂತ ಹೇಳಿ. ಈಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸಕ್ಕರೆ ಮತ್ತು ಬೆಲ್ಲ ನೋಡಿ, ಸಕ್ಕರೆ ಡೈರೆಕ್ಟ್ ಶುಗರ್ ಅನ್ನು ಬಾಡಿಯಲ್ಲಿ ರಿಲೀಸ್ ಮಾಡ್ತದೆ. ಬೆಲ್ಲ ಇನ್ನೊಂದು ಫಾರ್ಮ್ ಆಫ್ ಶುಗರ್, ಅದು ಸಹ ಸಕ್ಕರೆನೆ, ಬಟ್ ಇನ್ನೊಂದು ಫಾರ್ಮ್ ಆಫ್. ಅದರಲ್ಲಿ ನಿಮ್ಗೆ ಸಕ್ಕರೆ ಕ್ವಾಂಟಿಟಿ ನಾರ್ಮಲ್ ಶುಗರ್ ಕಿಂತ 50% ಕಮ್ಮಿ ಇರ್ತದೆ. ಅದಕ್ಕಿಂತ ಇನ್ನು ಕಮ್ಮಿ ಇರುವುದು ನಿಮ್ದು ಜೇನುತುಪ್ಪದಲ್ಲಿ, ಸೊ ಡೈರೆಕ್ಟ್ ಆಗಿ. ಸೊ ಈ ಶುಗರ್ ಅಲ್ಲಿ ನಿಮ್ಗೆ ತುಂಬಾ ಈ ಸೂಕ್ರೋಸ್, ಗ್ಯಾಲಕ್ಟೋಸ್, ಫ್ರಕ್ಟೋಸ್ ನಾವು ಹೇಳ್ತೀವಿ, ಇದು ಬೇರೆ ಬೇರೆ ಶುಗರ್ ಇಂದ. ಇದು ಯಾವಾಗ ಈಸಿಲಿ ಡೈಜೆಸ್ಟೇಬಲ್ ಶುಗರ್ ಇರ್ತದೆ, ಅದು ನಮ್ಮ ಬೆಲ್ಲದಲ್ಲಿ ಒಲ ಬೆಲ್ಲ ಅಂತ ನಾವೇನ್ ಹೇಳ್ತೀವಿ, ಅದರಲ್ಲಿ ಇರುದು. ಅದು ನಿಮ್ಗೆ ಅದು ಸಹ ಜಾಸ್ತಿ ತಗೊಳ್ಳಿಕ್ಕಿಲ್ಲ, ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಬೇಕಾಗ್ತದೆ. ಬಟ್ ನಾರ್ಮಲ್ ಸಕ್ಕರೆ ತಗೊಳ್ಳೋದಕ್ಕಿಂತ ಶುಗರ್ ಬೆಲ್ಲ ಮುಖಾಂತರ ತಗೊಳ್ಳೋದು ಒಳ್ಳೇದು. ಅದು ಸಹ ಪ್ಯೂರ್ ಬೆಲ್ಲ. ಈಗಿನ ಬೆಲ್ಲದಲ್ಲಿ ಕೆಮಿಕಲ್ಸ್ ಮಿಕ್ಸ್ ಇರ್ತದೆ, ಸೊ ಅದು ನಿಮ್ಗೆ ಶುಗರ್ ಕಂಟ್ರೋಲ್ ಆಗೋದಿಲ್ಲ. ನಾರ್ಮಲ್ ಆಗಿರೋದು ಒಲ ಬೆಲ್ಲ, ನೀರಿನ ಬೆಲ್ಲ ಅಂತ ಏನ್ ಹೇಳಿ, ಅದು ನೀವು ನಿಮ್ಗೆ ಚಹಾದಲ್ಲಿ ಅಥವಾ ಇದನ್ನ ಹಾಕಿ ತಗೊಂಡ್ರೆ ಒಳ್ಳೇದು. ಮತ್ತೆ ಈಗ ಮಾರ್ಕೆಟ್ ಅಲ್ಲಿ ವೆರಿ ಈಸಿಲಿ ಡೈಜೆಸ್ಟೇಬಲ್ ಶುಗರ್ಗಳು ಬರ್ತಾ ಉಂಟು. ಸೊ ಈ ಶುಗರ್ ಕ್ಯಾಂಡೀಸ್ ಮತ್ತು ಶುಗರ್ ಈಸಿಲಿ ಡೈಜೆಸ್ಟೇಬಲ್, ಡಯಾಬಿಟಿಕ್ ಫ್ರೀ ಶುಗರ್ಸ್ ಅಂತ ಏನ್ ಬರ್ತದೆ, ಇದು ನೀವು ನಾರ್ಮಲಿ ನಿಮ್ಮ ಸಕ್ಕರೆ ಅದು ಸ್ವೀಟ್ ಇರ್ತದೆ, ಬಟ್ ಡಯಾಬಿಟಿಸ್ ಆಗೋದಿಲ್ಲ. ಡಾಕ್ಟರ್, ಈಗ ಆರೋಗ್ಯವಾಗಿರುವಂತಹ ವ್ಯಕ್ತಿ ನನಗೆ ತನಗೆ ಡಯಾಬಿಟಿಸ್ ಬರಬಾರ್ದು ಅಂತ ಅಂದುಕೊಳ್ಳೋದಾದ್ರೆ ಆತ ಏನೆಲ್ಲ ಮುಂಜಾಗ್ರತೆಗಳನ್ನ ವಹಿಸ್ಕೋಬೇಕು? ಹಾಗೇನೆ ಈಗ ಪರೀಕ್ಷೆಗಳನ್ನ ಮಾಡೋದು ಅಂತ ಹೇಳಿದ್ರಿ ತಾವು, ಅದನ್ನ ಯಾವ ವಯಸ್ಸಿನ ನಂತರ ಅವರು ಜಾಗರೂಕರಾಗಿರ್ಬೇಕಾಗತ್ತೆ, ಈ ರೀತಿಯ ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ? ಮುಂಚಿತವಾಗಿ ನಾವು 40-45 ವರ್ಷದವರಿಗೆ ನಾವು ಕ್ರಮೇಣವಾಗಿ ರೆಗ್ಯುಲರ್ ಚೆಕ್ಅಪ್ ಮಾಡ್ಬೇಕಂತ ಹೇಳ್ತಿದ್ವಿ. ಈಗ ಯಾವಾಗ ಮನುಷ್ಯನ ತೂಕ ಲಾಸ್ಟ್ 6 ತಿಂಗಳಲ್ಲಿ 2-3 kg ಜಾಸ್ತಿ ಆಗ್ತದೆ, ಆಗ ಅವನು ತಿಳ್ಕೊಳ್ಬೇಕು ದೇಹದಲ್ಲಿ ಏನೋ ವ್ಯತ್ಯಾಸಗಳಾಗ್ತಾ ಉಂಟಂತೇಳಿ. ಯಾಕೆ ಕಾರಣ? ಬಾಯಾರಿಕೆ ಜಾಸ್ತಿ, ಅಧಿಕ ಮೂತ್ರ, ಹೆಚ್ಚು ಬೊಜ್ಜುತನ ಜಾಸ್ತಿಯಾಗಿ ವೇಟ್ ಜಾಸ್ತಿ ಆದಾಗ ಅವನು ಮೊದಲನೇ ಶುಗರ್ ಪರೀಕ್ಷೆ ಮಾಡಿಸ್ಬೇಕು, ಇಮಿಡಿಯೇಟ್ಲಿ ಮಾಡ್ಬೇಕು. ಅದನ್ನ ಶುಗರ್ ಪರೀಕ್ಷೆ ಅಂದ್ರೆ ಬರೀ ಬ್ಲಡ್ ಅಲ್ಲಿ ಅಲ್ಲ, ಮೂತ್ರದಲ್ಲಿ ಸಹ ನೋಡ್ಬೇಕಾಗ್ತದೆ. ಸೊ ಮೂತ್ರದಲ್ಲಿ ಸಹ ಬೇರೆ 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 ಕಲರ್ ಗಳನ್ನು ಹೇಳಿದ್ದಾರೆ. ಸೊ ಈಗ ಫಸ್ಟ್ ನಾರ್ಮಲ್ ವೈಟ್, ನಮ್ಮ ಮೂತ್ರ ಇರುವುದು ನಾರ್ಮಲಿ ವೈಟ್. ಯಾವಾಗ ಇದು ಆರೆಂಜ್ ಆಗಿ
ಕಲರ್ ಚೇಂಜ್ ಆಗ್ತದೆ. ಆಗ ನೀವು ತಿಳ್ಕೊಳ್ಬೇಕು ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಅಂತೇಳಿ. ಗ್ರೀನ್ ಮತ್ತೆ ಬ್ರಿಕ್ ರೆಡ್ ಅಂದ್ರೆ ಇಟ್ಟಿಗೆ ಕಲರ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆದಾಗ ನಿಮ್ಗೆ ಈ ಮೂತ್ರ ಕಲರ್ ಇಟ್ಟಿಗೆ ಕಲರ್ ಆಗ್ತದೆ. ಸೊ ಇಟ್ಟಿಗೆ ಯಾವ್ದು ಕಲರ್ ಇರ್ತಲ್ಲ, ಸೊ ಆ ಕಲರ್ ಮರೂನ್ ಆ ಕಲರ್ ಆಗ್ತದೆ. ನಾವು ಮೂತ್ರದಲ್ಲಿ ಸಹ ನಾವು ಶುಗರ್ ಅನ್ನು ನೋಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಯಾವಾಗ ಶುಗರ್ಗಳು ಜಾಸ್ತಿ ಆಗ್ತದೆ ಕೀಟೋ ಆಸಿಡೋಸಿಸ್ ಅಂತ ಹೇಳ್ತೀವಿ. ಇದು ಭಯಂಕರ ಕಾಂಪ್ಲಿಕೇಶನ್, ಇದು ನಿಮ್ಮ ಕಿಡ್ನಿ ಫೇಲಿಯರ್ ಗೆ ಹೋಗ್ತದೆ. ಅದಕ್ಕೆ ನಾವು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬೇಕಾಗ್ತದೆ. ಕೀಟೋ ಆಸಿಡೋಸಿಸ್ ಹೋಗಬಾರ್ದು. ಆಸಿಡ್ ರಿಲೀಸ್ ಆಗ್ತಾ ಇರ್ತದೆ ಶುಗರ್ ಜಾಸ್ತಿ ಆದಾಗ. ಈ ಕೀಟೋನ್ಸ್ ಅಂತ ಹೇಳ್ತೀವಿ ನಾವು ಬಾಡಿಯಲ್ಲಿ. ಕೀಟೋನ್ ಅಂಶ ಜಾಸ್ತಿ ಆದಾಗ ಈ ಆಸಿಡ್ ಅಂಶ ನಿಮ್ಮ ಬ್ಲಡ್ ಗೆ ಹೋದಾಗ ಅದು ಕಿಡ್ನಿ ಮುಖಾಂತರ ಪುನಃ ಮೂತ್ರದಲ್ಲಿ ಬರುವಾಗ ನಿಮಗೆ ಕೀಟೋ ಆಸಿಡೋಸಿಸ್ ಅಂತ ಬರ್ತದೆ. ಇದು ಒಂದು ಭಯಂಕರ ಕಾಂಪ್ಲಿಕೇಶನ್ಸ್. ಈಗ ಕಾಂಪ್ಲಿಕೇಶನ್ಸ್ ಬಗ್ಗೆ ನಾನು ಹೇಳುವಾಗ ಇದೊಂದು ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ಸ್. ಇದು ನಾವು ಮೂತ್ರ ಮುಖಾಂತರವಾಗಿ ಕಂಡುಹಿಡಿಯಬಹುದು. ಡಾಕ್ಟರ್, ಈಗ ಸರಿಯಾದ ಸಮಯದಲ್ಲಿ ಇದಕ್ಕೆ ಚಿಕಿತ್ಸೆಯನ್ನು ತಗೊಳ್ಳದೇ ಇದ್ರೆ ಆಗ ಏನಾಗಬಹುದು ಡಾಕ್ಟ್ರೆ? 4 ಮೇಜರ್ ಕಾಂಪ್ಲಿಕೇಶನ್ಸ್ ಗಳನ್ನ ಹೇಳ್ತಾರೆ. ಈ ಪತಿ ಅಂದ್ರೆ ಏನು? ಒಂದು ಫಸ್ಟ್ ಸ್ಟಾರ್ಟ್ ಆಗೋದು ಪೊರೆಯಿಂದ, ಕಣ್ಣಿಂದ, ರೆಟಿನೋಪತಿ ಅಂತ ಹೇಳ್ತೀವಿ. ರೆಟಿನೋಪತಿ ಅಂತಲೇ ಕಣ್ಣಿಂದ ಸ್ಟಾರ್ಟ್ ಆಗೋದು, ಮಂಜು ಕಟ್ಟುದು ನಮ್ಮ ಕಣ್ಣಿನ ಎದುರುಗಡೆ. ಸೊ ಅದನ್ನು ಪೊರೆ ಅಂತ ನಾವೇನು ಹೇಳ್ತೀವಿ. ಸೊ ರೆಟಿನೋಪತಿ ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್. ನೆಕ್ಸ್ಟ್ ಏನಾಗ್ತದೆ, ಕಂಟ್ರೋಲ್ ಆಗಲಿದ್ದಾಗ ಹಾರ್ಟ್ ಗೆ ಪೆಟ್ಟು ಬೀಳ್ತದೆ. ಇದು ಕಾರ್ಡಿಯೋ ಮಯೋಪತಿಗೆ ಹೋಗ್ತದೆ. ಮೂರನೇದಾಗಿ ಅನ್ಕಂಟ್ರೋಲ್ ಆಗಿ ಕಿಡ್ನಿಗೆ ಪೆಟ್ಟು ಬಿದ್ದಾಗ ನೆಫ್ರೋಪತಿ ಆಗ್ತದೆ. ಕಾಲು ಊತ ಬರೋದು, ಮುಖ ಬಾತ್ ಬರೋದು, ಕೈಕಾಲು ಶಕ್ತಿ ಕಳ್ಕೊಳ್ಳೋದು, ಮೂತ್ರ ಜಾಸ್ತಿ ಹೋಗೋದು, ಉಪ್ಪಿನಂಶ ಡೌನ್ ಆಗೋದು ಬಾಡಿಯಲ್ಲಿ. ಈ ನೆಫ್ರೋಪತಿ ಕಂಡೀಷನ್ಗೆ ಹೋಗಿ ಲಾಸ್ಟ್ನೇದಾಗಿ ನ್ಯೂರೋಪತಿ, ಎಲ್ಲ ನರಗಳಿಗೆ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ನ್ಯೂರೋಪತಿಗಳು ಯಾವಾಗ ಸ್ಟಾರ್ಟ್ ಆಗ್ತದೆ, ಕೈ ಕಾಲು ಉರಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಪೇಷಂಟ್ ತಿಳ್ಕೊಳ್ಬೇಕು ನನ್ನ ಶುಗರ್ ಲೆವೆಲ್ ಹೈ ಹೋಗಿದೆ ಅಥವಾ ಅನ್ಕಂಟ್ರೋಲ್ ಆಗಿದೆ. ಸೊ ಅದು ನ್ಯೂರೋಪತಿಗೆ ಹೋಗ್ತದೆ. ಸೊ ಈ 4 ಪತಿಗಳು, ರೆಟಿನೋಪತಿ, ಕಾರ್ಡಿಯೋಮಯೋಪತಿ, ನೆಫ್ರೋಪತಿ ಮತ್ತೆ ನ್ಯೂರೋಪತಿ. ಸೊ ಇದು 4 ವೆರಿ ವೆರಿ ಇಂಪಾರ್ಟೆಂಟ್ ಲಕ್ಷಣಗಳು. ಆಗ ನಿಮಗೆ ತಿಳ್ಬೇಕು ಡಯಾಬಿಟಿಸ್ ಜಾಸ್ತಿಯಾಗಿ ಕಾಂಪ್ಲಿಕೇಶನ್ಸ್ ಹೋಗಿದೆ. ಡಾಕ್ಟರ್, ಈಗ ಕಡೆಯದಾಗಿ ಮತ್ತೊಮ್ಮೆ ನಮ್ಮ ಕೇಳುಗರಿಗೋಸ್ಕರ ಅಂದ್ರೆ ಈ ಒಂದು ಸಕ್ಕರೆಯ ಅಂಶವನ್ನ ಹೇಗೆ ನಿಯಂತ್ರಣದಲ್ಲಿ ಇಡಬಹುದು, ಅದಕ್ಕೆ ಆಯುರ್ವೇದದ ಪ್ರಕಾರ ಯಾವೆಲ್ಲ ಆಹಾರಗಳನ್ನು ಸೇವಿಸಬೇಕು ಅಂತ ಒಮ್ಮೆ ಹೇಳಿ. ಕೊನೆಯದಾಗಿ ನಾನು ಹೇಳಲಿಕ್ಕೆ ಏನು ಬಯಸ್ತೀನಿ ಅಂತ ಹೇಳಿದ್ರೆ, ನಾರ್ಮಲಿ ನಾವು ಈ ಆಯುರ್ವೇದಿಕ್ ಡಯಟ್ ಪ್ಲಾನ್ ಅಂತ ನಾವೇನ್ ಹೇಳ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ನೀರು, ಬಿಸಿ ನೀರಿಗೆ 1 ಲಿಂಬೆ ಮತ್ತೆ 1 ಚಮಚ ಜೇನುತುಪ್ಪ ಇದನ್ನು ಹಾಕಿ ಸೇವಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಮ ತೂಕವನ್ನು ಕಂಟ್ರೋಲ್ ಮಾಡ್ತದೆ ಹಾಗೂ ನಿಮ್ಮ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡ್ತದೆ. ಅದರ ನಂತರ ನಾವು ಭೋಜನ ಏನ್ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ನಾವು ನಾರ್ಮಲಿ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುವುದು ಅಕ್ಕಿಯಲ್ಲಿ. ಸೊ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕು ನಾರ್ಮಲಿ. ಅದರ ನಂತರ ಸಕ್ಕರೆಯನ್ನು ಕಂಪ್ಲೀಟ್ ಬಂದ್ ಮಾಡೋದಲ್ಲ, ಕಂಟ್ರೋಲ್. ಈಗ ನಾರ್ಮಲಿ 1 ಚಮಚ ಸಕ್ಕರೆ ಹಾಕಿ ಚಹಾ ಕುಡಿಯೋದಾದ್ರೆ ಅದನ್ನು 1/4 ಚಮಚಕ್ಕೆ ಇಳಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಶುಗರ್ ಬೇಕೇ ಬೇಕು, ಸಕ್ಕರೆ ಬೇಕೇ ಬೇಕು. ಸೊ ಅದನ್ನು ಕಂಟ್ರೋಲ್ ಮುಖಾಂತರ ನಾವು ಸ್ವಲ್ಪ ಕಮ್ಮಿಯಲ್ಲಿ ತಗೊಳ್ಬೇಕು. ಮತ್ತೆ ಮೆಂತೆ ಮತ್ತೆ ಸೊಪ್ಪುಗಳಲ್ಲಿ ಎಲ್ಲ ಸೊಪ್ಪುಗಳು ಯಾವುದೇ ಇರಲಿ, ಹಸಿರು ಅಂಶ ಇದ್ದದ್ದು ಎಲ್ಲ ಸೊಪ್ಪುಗಳನ್ನು ನಾವು ತಗೊಳ್ಬೇಕಾಗ್ತದೆ. ಮತ್ತೆ ಹಣ್ಣು, ಪೇಷಂಟ್ ಗಳಿಗೆ ಇರ್ತದೆ ಈ ಶುಗರ್ ಹಣ್ಣುಗಳು ನಾವು ತಿನ್ಬಹುದಾ ಅಂತೇಳಿ. ಮನುಷ್ಯ ಅಂದ ಮೇಲೆ ನಾವು ಶುಗರ್ ಅಂತೂ ಬೇಕೇ ಬೇಕು. ಸೊ ಹಣ್ಣುಗಳಲ್ಲಿ ಎಲ್ಲದರಲ್ಲಿ ಶುಗರ್ ಇದ್ದೇ ಇದೆ. ಯಾವುದು ನೀರಿದ್ದ ಅಂಶಗಳು ಜಾಸ್ತಿ, ಮುಸುಂಬಿ, ಕಲ್ಲಂಗಡಿ ಹಣ್ಣು, ಇದನ್ನು ನಾವು ಜಾಸ್ತಿ ಸೇವಿಸಬೇಕು. ಯಾಕಂದ್ರೆ ಇದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ, ಸಕ್ಕರೆ ಅಂಶ ಕಮ್ಮಿ ಇದೆ. ಸೊ ಹಾಗಾಗಿ ಇದನ್ನು ನಾವು ಜಾಸ್ತಿ ತಗೊಳ್ಬೇಕು. ಮತ್ತೆ ಭೂಮಿಯಲ್ಲಿ ಕೆಳಗೆ ಬೆಳೆಯುವಂತದ್ದು ತರಕಾರಿಗಳು, ಆಲೂಗೆಡ್ಡೆ, ಗೆಣಸು, ಇದನ್ನು ಕಮ್ಮಿ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಸ್ಟಾರ್ಚ್ ಅಂಶ ಜಾಸ್ತಿ ಇರ್ತದೆ, ಇದರಿಂದ ನಿಮಗೆ ಶುಗರ್ ಜಾಸ್ತಿ ಆಗ್ತದೆ. ಸೊ ಇದನ್ನು ನಾವು ಕಮ್ಮಿ ಮಾಡಬೇಕು. ಮತ್ತೆ ಬಾಕಿ ತರಕಾರಿಗಳನ್ನು ನಾವು ಸೇವಿಸಬೇಕು ನಾರ್ಮಲಿ ಆಗಿ. ಧನ್ಯವಾದಗಳು ಡಾಕ್ಟ್ರೆ. ಮಧುಮೇಹದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದುವರೆಗೆ ಇಂದಿನ ಕಣಾಯು ಚಿರಾಯು ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅಥವಾ ಮಧುಮೇಹ ಈ ವಿಷಯದ ಕುರಿತು ಡಾಕ್ಟರ್ ಕಾರ್ತಿಕೇಯ ಪ್ರಸಾದ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು 2 ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯ ತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ನಾಟಿಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. ಎಸ್ಟಿಡಿ ಕೋಡ್ 0824.
ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.